ನೀಟ್ ಎಕ್ಸಾಮ್ ಬರೆದಿರೋರಲ್ಲಿ ಮೋಸ್ಟ್ ಆಫ್ ದೆಮ್ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಅದರಲ್ಲಿ 2 ಥರ ಕೌನ್ಸ್ಲಿಂಗ್ ಇದೆ. ದಟ್ ಇಸ್ ಸ್ಟೇಟ್ ಕೌನ್ಸ್ಲಿಂಗ್ ಆ್ಯಂಡ್ ಆಲ್ ಇಂಡಿಯಾ ಕೌನ್ಸ್ಲಿಂಗ್. ಸೊ ಸ್ಟೇಟ್ ಕೌನ್ಸ್ಲಿಂಗ್ ಅನ್ನೋದು ಕೆ ಎ ಅವರು ನಡೆಸ್ತಾರೆ. ಓಕೆನಾ, ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಅಂದರೆ ಏನು, ಅದರಲ್ಲಿ ಸೀಟ್ ಈಸಿಯಾಗಿ ಸಿಗುತ್ತಾ ಅನ್ನೋ ಡೌಟ್ಸ್ ಕೆಲವರಿಗೆ ಜಾಸ್ತಿ ಇರುತ್ತೆ. ಓಕೆನಾ, ಬಿಕಾಸ್ ಸ್ಟೇಟ್ ಕೌನ್ಸ್ಲಿಂಗ್ ನಾವೀಗ ಪಾರ್ಟಿಸಿಪೇಟ್ ಮಾಡ್ತೀವಿ, ಆಲ್ ಇಂಡಿಯಾ ಕೌನ್ಸ್ಲಿಂಗ್ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು, ಅದರಲ್ಲಿ ಈಸಿಯಾಗಿ ಸೀಟ್ ಸಿಗುತ್ತಾ ಅನ್ನೋ ಡೌಟ್ಸ್ ಎಲ್ಲ ನಿಮ್ಗೆ ಇರ್ಬೋದು. ಓಕೆ, ಅದೇನು ಅಂತ ಈಗ ನೋಡ್ತಾ ಹೋಗೋಣ. ನೋಡಿ, ಆಲ್ ಇಂಡಿಯಾ ಕೌನ್ಸ್ಲಿಂಗ್ ಅಂದರೆ ಇಟ್ ಇಸ್ ಕೌನ್ಸ್ಲಿಂಗ್ ಕಂಡಕ್ಟೆಡ್ ಆಲ್ ಓವರ್ ಇಂಡಿಯಾ. ಬರೀ ಕರ್ನಾಟಕ ಮಾತ್ರ ಪಾರ್ಟಿಸಿಪೇಟ್ ಮಾಡಲ್ಲ, ಅದರಲ್ಲಿ ಪ್ರತಿಯೊಂದು ಸ್ಟೇಟಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆನಾ, ಅಲ್ಲಿ ಮೇನ್ ರೂಲ್ ನೀವು ಅರ್ಥ ಮಾಡ್ಕೋಬೇಕು. 15% ಆಫ್ ಆಲ್ ಇಂಡಿಯಾ ಕೋಟಾ ಸೀಟ್ ಅಲೊಕೇಶನ್ನ ಇಲ್ಲಿ ಮಾಡ್ತಾರೆ. ಓಕೆನಾ, ಅದೇನು ಅಂತ ಹೇಳ್ತಾ ಹೋಗ್ತೀನಿ. ದಿಸ್ ಇಸ್ ಡನ್ ಬೈ MCC. ಓಕೆನಾ, MCC ಅನ್ನೋ ಕೌನ್ಸಿಲ್ ಇದನ್ನು ನಡೆಸ್ತಾರೆ. ಓಕೆನಾ, ಸೊ ಈ 2 ವಿಷಯ ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ಟೇಕ್ ಆನ್ ಎಕ್ಸಾಂಪಲ್. ಓಕೆ, ನೋಡಿ, ನಮಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಂತ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ ಬ್ಯಾಂಗ್ಳೂರಲ್ಲಿ ಅಲ್ವಾ. ಸೊ ಅಲ್ಲಿ ಒಟ್ಟು ನಿಮಗೆ 250 ಸೀಟ್ಸ್ ಇದೆ. ಓಕೆನಾ, ಟೋಟಲ್ ಸೀಟ್ಸ್ ಇನ್ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಸ್ 250 ಸೀಟ್ಸ್. ಅದರಲ್ಲಿ ನಮಗೆ 15% ಆಫ್ ಸೀಟ್ ಎಷ್ಟು ಬರುತ್ತೆ, 38 ಸೀಟ್ಸ್ ಬರುತ್ತೆ. 250ಯಲ್ಲಿ 15% ಆಫ್ ಸೀಟ್ ಎಷ್ಟು ಅಂತಂದರೆ 38 ಸೀಟ್ಸ್. ಈ 38 ಸೀಟ್ಗಳನ್ನು ಇಂಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅಲೋಕೇಟ್ ಮಾಡ್ತಾರೆ. ಓಕೆನಾ, ರಿಮೈನಿಂಗ್ ಏನು 85% ಇದೆಯಲ್ಲ, ಆ ಸೀಟ್ಸನ್ನು ಸ್ಟೇಟ್ ಕೋಟಾ ಅಂದರೆ ಸ್ಟೇಟ್ ಕರ್ನಾಟಕದಲ್ಲೇ ಇರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆನಾ, ಸೊ ಹಾಗಾದರೆ 250 ಸೀಟ್ ಇರ್ತಕ್ಕಂತಹ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ 38 ಸೀಟ್ಗಳು ಆಲ್ ಇಂಡಿಯಾ ಕೋಟಾ ಸ್ಟೂಡೆಂಟ್ಸ್ಗೆ ಹೋಗುತ್ತೆ. ಸೊ ದಟ್ ಇಸ್ ದ ಪ್ರೊಸೀಜರ್. ಓಕೆನಾ, ಪ್ರತಿ ವರ್ಷ ಹಾಗೆ ನಡೆಯೋದು. ಓಕೆ, ಆ್ಯಂಡ್ ಈಗ ನೋಡಿ ಯಾವ ಥರ ನಡೆಯುತ್ತೆ, ಈ ಸೀಟ್ಸ್ ಹೇಗೆ ಅಲೋಕೇಟ್ ಮಾಡ್ತಾರೆ. ಗೌರ್ಮೆಂಟ್ ಮೆಡಿಕಲ್ ಮತ್ತು ಗೌರ್ಮೆಂಟ್ ಡೆಂಟಲ್ ಕಾಲೇಜಸ್ ಆಲ್ ಓವರ್ ಇಂಡಿಯಾದಲ್ಲಿದೆ ಅಲ್ಲ, ಸೊ ಅದರಲ್ಲಿ 15% ಸೀಟ್ಸ್ಗಳನ್ನು ಆಲ್ ಇಂಡಿಯಾ ಕೋಟಾಗೆ ಕೊಡ್ತಾರೆ. ಮತ್ತು ಏಮ್ಸ್ ಆ್ಯಂಡ್ ಜಿಪ್ಮರ್ ಅಂತ ಮೆಡಿಕಲ್ ಕಾಲೇಜಸ್ ಇದೆ, ಟಾಪ್ ಮೆಡಿಕಲ್ ಕಾಲೇಜಸ್ ಆಫ್ ಇಂಡಿಯಾ. ಓಕೆ, ಸೊ ಅದರಲ್ಲಿ 100% ಸೀಟ್ಸು ಸಹ ಆಲ್ ಇಂಡಿಯಾ ಕೋಟಾಗೆ ಹೋಗುತ್ತೆ. ಅಲ್ಲಿ ಯಾವುದೇ ಸ್ಟೇಟ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಈಗ ಡೆಲ್ಲಿಯಲ್ಲಿ ಏಮ್ಸ್ ಡೆಲ್ಲಿ ಇದೆ ಅಂದರೆ ಡೆಲ್ಲಿಗೆ ಸ್ಟೇಟ್ ಕೋಟಾ ಕೊಡೋದಿಲ್ಲ ಅವರು, ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೊಡ್ತಾರೆ. ಅಲ್ಲಿ ಸ್ಟೇಟ್ ಕೋಟಾ ಅನ್ನುವಂತಹ ಮಾತೇ ಇಲ್ಲ. ಓಕೆನಾ, ಮತ್ತು ಸೆಂಟ್ರಲ್ ಯೂನಿವರ್ಸಿಟಿಲೂ ಅಷ್ಟೇ 100% ಸೀಟ್ಸ್ ಅವರಿಗೆ ಕೊಡ್ತಾರೆ. ಮತ್ತು 100% ಸೀಟ್ಸ್ ಇನ್ ಡೀಮ್ಡ್ ಯೂನಿವರ್ಸಿಟಿ ಮತ್ತು ESIC BSc ನರ್ಸಿಂಗ್. ಸೊ ಇದರಲ್ಲೂ ಸಹ ಅದು MCC ಆಲ್ ಇಂಡಿಯಾ ಕೋಟಾ ಮೂಲಕ ಅವರು ಕೌನ್ಸಿಲಿಂಗನ್ನು ನಡೆಸ್ತಾರೆ. ಓಕೆನಾ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನೆಕ್ಸ್ಟ್, ಹಾಗಿದ್ರೆ ಇದರಲ್ಲಿ ಸೀಟ್ ಈಸಿಯಾಗಿ ಸಿಗುತ್ತಾ ಅನ್ನೋದು ನಿಮಗೆ ಡೌಟ್ ಇರಬಹುದು. ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಈ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಏಮ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆನಾ, ಸೊ ಏಮ್ಸಲ್ಲಿ ನೀವು ಸೀಟ್ ಸಿಗಬೇಕಂದ್ರೆ ಮಾರ್ಕ್ಸ್ ಎಷ್ಟಿರಬೇಕು ನಿಮಗೆ ಗೊತ್ತಿರುತ್ತೆ. ವಿತಿನ್ ರ್ಯಾಂಕ್ 100 ಇದ್ರೇ ಅಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರೋದು. ಹಾಗಾದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಕಂಪೇರ್ ಟು ಸ್ಟೇಟ್ ಕೋಟಾ. ಸೊ ಹಾಗಾಗಿ ಅಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತ ಅಂದರೆ ನಿಮ್ಮ ರ್ಯಾಂಕ್ ಅರೌಂಡ್ 25,000 ಒಳಗಡೆ ಇರಬೇಕು, ಆಲ್ ಇಂಡಿಯಾ ರ್ಯಾಂಕ್. ಸೊ ಅಷ್ಟು ಕಾಂಪಿಟೇಷನ್ ಇರುತ್ತೆ ಅಲ್ಲಿ. ಓಕೆನಾ, ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಸ್ಟೂಡೆಂಟ್ ಕೋಲ್ಕತ್ತಾದಲ್ಲಿ ಅವನು ನೀಟ್ ಎಕ್ಸಾಮನ್ನು ಬರೆದಿರ್ತಾನೆ. ಓಕೆನಾ, ಬಟ್ ಅವನಿಗೆ ಬ್ಯಾಂಗ್ಳೂರಿಗೆ ಬಂದು ಓದಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಹಾಗಾಗಿ ಅವನಿಗೆ ಒಳ್ಳೆ ಮಾರ್ಕು ಸಹ ಇರುತ್ತೆ. ಸೊ ಅವನೇನು ಮಾಡ್ತಾನೆ, ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಯಾಂಗ್ಳೂರಿಗೆ ಬಂದು ಓದ್ತಾನೆ. ಸೊ ಈ ರೀತಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಲ್ಲಿ. ಓಕೆನಾ, ಸೊ ಹಾಗಾಗಿ ಅಲ್ಲಿ ಮಾರ್ಕ್ಸ್ ತುಂಬ ಜಾಸ್ತಿ ಇದ್ದರೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಹಾಗಾಗಿನೇ ಹೇಳೋದು, ಮಾರ್ಕ್ಸ್ ಯಾರಿಗೆ ತುಂಬ ಜಾಸ್ತಿ ಇದೆ ನೋಡಿ, ಅವರಿಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ಇಸ್ ದ ರಿಕ್ವೆಸ್ಟ್. ಕೆಲವೊಂದು ಸಲ ಕೇಳ್ತೀನಿ, ನಾನು ಲಾಸ್ಟ್ ಇಯರ್ ಅದೇ ಥರ ಹೇಳಿದ್ದೆ. ಓಕೆನಾ, ಸೊ ಮತ್ತು ಕೌನ್ಸಿಲಿಂಗ್ ಪ್ರೊಸೆಸ್ ಹೇಗೆ ನಡೆಯುತ್ತೆ, ಫಸ್ಟ್ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು, ಮತ್ತು ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್, ಸೀಟ್ ಅಲಾಟ್ಮೆಂಟ್, ರಿಪೋರ್ಟಿಂಗ್ ಟು ಕಾಲೇಜ್, ಸೇಮ್ ಅದೇ ಥರ ಪ್ರೊಸೀಜರ್ಸ್ ಎಲ್ಲೂ ನಡೆಯೋದು. ಓಕೆನಾ, ಸೊ ರಿಜಿಸ್ಟ್ರೇಷನ್ ಫೀಸ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡ್ಕೊಳ್ಳಿ. ನಾನ್ ರೀಫಂಡಬಲ್ ಫೀಸ್ ಅಂತ ನೀವು ಜನರಲ್ ಆ ಕ್ಯಾಟಗರಿ ಆಗಿದ್ದರೆ 1000 ರೂಪೀಸ್ ಕಟ್ಟಬೇಕಾಗುತ್ತೆ. SC ST OBC ಅವರು 500 ರೂಪೀಸ್ ಕಟ್ಟಬೇಕಾಗುತ್ತೆ. ಓಕೆನಾ, ಆ್ಯಂಡ್ ರೀಫಂಡಬಲ್ ಫೀಸ್ ಅಂದರೆ ಇದನ್ನು ರೀಫಂಡ್ ಮಾಡ್ತಾರೆ, ಬಟ್ ಈ ಅಮೌಂಟ್ ಏನಿದೆ ಅದನ್ನು ರೀಫಂಡ್ ಮಾಡೋದಿಲ್ಲ. ಇಲ್ಲಿ ಜನರಲ್ ಆಲ್ ಇಂಡಿಯಾ ಕೋಟಾ ಸೆಂಟ್ರಲ್ ಯೂನಿವರ್ಸಿಟಿಗೆ 10,000 ರೂಪೀಸು. ಓಕೆ, ಮತ್ತು ಆಲ್ ಇಂಡಿಯಾ ಕೋಟಾ ಇದಕ್ಕೆ 5,000 ರೂಪೀಸ್ ಇರುತ್ತೆ. ಸೊ ಟೋಟಲ್ 11,000, ಇಲ್ಲಿ 5,500. ಡೀಮ್ಡ್ ಯೂನಿವರ್ಸಿಟಿ ಇರುತ್ತಲ್ಲ, ಅಲ್ಲಿಗೆ ನಿಮಗೆ 5,000 ಕಟ್ಟಬೇಕಾಗುತ್ತೆ ನಾನ್ ರೀಫಂಡಬಲ್ ಫೀಸ್. ಮತ್ತು ರೀಫಂಡಬಲ್ ಸೆಕ್ಯೂರಿಟಿ ಡೆಪಾಸಿಟ್ ಬಂದು 2 lakhs ಕಟ್ಟಬೇಕಾಗುತ್ತೆ. ಓಕೆನಾ, ಸೊ ದಿಸ್ ಇಸ್ ರಿಜಿಸ್ಟ್ರೇಷನ್ ಫೀಸ್. ಮತ್ತು ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂತಂದರೆ UTG ಅಡ್ಮಿಟ್ ಕಾರ್ಡ್ ಮತ್ತು ಮಾರ್ಕ್ ಶೀಟ್ಸು ಮತ್ತು ವ್ಯಾಲಿಡ್ ID ಕಾರ್ಡ್ ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಓಕೆನಾ, ಸೊ ಇಲ್ಲಿ ಸೀಟ್ ಸಿಗೋದು ಸ್ವಲ್ಪ ಕಷ್ಟ ಇದೆ, ಆ ವಿಷಯ ನಾನು ಕನ್ವೆ ಮಾಡಬೇಕಿದೆ ಇಲ್ಲಿ. ಓಕೆನಾ, ಸೊ ನಿಮಗೆ ರ್ಯಾಂಕ್ ತುಂಬ ಚೆನ್ನಾಗಿದ್ದು, ಎಸ್ ಅಫ್ಕೋರ್ಸ್ ನಾನು ಬೇರೆ ಸ್ಟೇಟ್ಗೆ ಓದಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಆಲ್ ಇಂಡಿಯಾ ಕೋಟಾ. ಬಟ್ ನನಗೆ ಮಾರ್ಕ್ಸ್ ತುಂಬ ಕಡಿಮೆನೇ ಇದೆ, ಅರೌಂಡ್ 50,000 ಇದೆ, 60,000 ಇದೆ, 70,000, 80,000, 90,000 ಎಲ್ಲ ರ್ಯಾಂಕ್ ಇದೆ ಅಂತಂದರೆ ನೀವು ದಯವಿಟ್ಟು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಸೀಟ್ ಸಿಗೋ ಚಾನ್ಸಸ್ ತುಂಬ ಕಡಿಮೆ. ನಿಮಗೆ ಆ ರ್ಯಾಂಕಿಗೆ ಸ್ಟೇಟ್ ಕೋಟಾದಲ್ಲಿ ಇನ್ನೂ ಬೆಟರ್ ಸೀಟ್ ಸಿಗುತ್ತೆ. ಓಕೆ, ದಟ್ಸ್ ದ ಥಿಂಗ್. ಓಕೆನಾ, ಸೊ ಈಗ ನಿಮಗೆ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.